ಕ್ರಾಂತಿಯ ಗುಸುಗುಸು ರಾಜ್ಯ ಕಾಂಗ್ರೆಸ್ನಲ್ಲಿ ಹರಿದಾಡ್ತಾ ಇದೆ. ಮುಖ್ಯಮಂತ್ರಿ ಬದಲಾಗಬಹುದು ಅನ್ನುವಂತಹ ಮಾತಿಗೆ ದಿನದಿಂದ ದಿನಕ್ಕೆ ರೆಕ್ಕೆ ಪುಕ್ಕವೂ ಬರ್ತಾ ಇದೆ. ಇದರ ಬೆನ್ನಲ್ಲೇ ಕಾಂಗ್ರೆಸ್ನ ರಾಷ್ಟ್ರೀಯ ಒಬಿಸಿ ಸಮಿತಿಯ ಸದಸ್ಯರಾಗಿ ಸಿದ್ದರಾಮಯ್ಯವರನ್ನ ನೇಮಕ ಮಾಡಿರೋದು ಹಲವು ಚರ್ಚೆಗಳನ್ನು ಹುಟ್ಟುಹಾಕಿದೆ. ಹಾಗಾದರೆ ಸಿದ್ದರಾಮಯ್ಯವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರಾ ಅನ್ನುವ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ಇದು ಸಿದ್ದರಾಮಯ್ಯವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾ ಇರುವ ಸೂಚನೆ ಅಂತ ಹೇಳ್ತಾ ಇದೆ ಬಿಜೆಪಿ ಹಾಗೇನೆ ಜೆಡಿಎಸ್. ಹಾಗಾದ್ರೆ ಏನು ಆಗ್ತಾ ಇದೆ ಕಾಂಗ್ರೆಸ್ನಲ್ಲಿ? ಇವೆಲ್ಲದರ ಡೀಟೇಲ್ಸ್ ಇಲ್ಲಿದೆ. ಜವಾಬ್ದಾರಿ ಕೊಟ್ಟಾಗ ಬಿಟ್ಟು ಓಡೋಗಲ್ಲ. ಏನೇನು ಮಾಡಿದ್ದಾರೆ ಅಂದಾಕ್ಷಣಕ್ಕೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗಬೇಕು ಅಂತ ಏನಿಲ್ಲ. ಸೊ ಅವರ ಒಂದು ಸೇವೆಯನ್ನು ವಿಸ್ತಾರ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷ ವಿಚಾರ ಮಾಡಿದೆ. ಭಾಳ ಒಳ್ಳೆಯ ವಿಚಾರ. ಇನ್ನು ಇದರಲ್ಲಿ ಬಿ ಜೆ ಪಿ ಏನಾದರೂ ಹುಡುಕ್ತಾ ಇದ್ದರೆ ಅವ್ರಿಗೆ ನಿರಾಸೆ ಕಟ್ಟಿಟ್ಟ ಬುತ್ತಿ ಅಂತ. ಒಂದು ಯಾವುದೇ ಆರ್ಗನೈಸೇಷನ್ ಮಾಡಲಿಕ್ಕೆ, ಯಾವುದೇ ಒಂದು ಸಂಘಟನೆ ಮಾಡಲಿಕ್ಕೆ, ಯಾವುದೇ ಒಂದು ಕಾರ್ಯಗಳನ್ನು ಮಾಡಲಿಕ್ಕೆ ಆ ಒಂದು ಸಂಘಟನೆಯಲ್ಲಿ ಜೋಡಿಸ್ಕೊಂಡಾಗ ರಾಜ್ಯ ರಾಜಕಾರಣ ಬಿಟ್ಟು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೋ ಅಂತಕ್ಕಂಥದ್ದು ತಪ್ಪು ಗ್ರಹಿಕೆ. ನೋಡ್ರಿ, ಸಿದ್ದರಾಮಯ್ಯವ್ರಿಗೆ ಇಲ್ಲೇ ಸಂಭಾಳಿಸ್ಲಿಕ್ಕೆ ಆಗ್ತಾ ಇಲ್ಲ. ಅವರು ದೇವ್ರು ಒಳ್ಳೇದು ಮಾಡಿ. ನನಗನ್ಸೋದು ಸಾವಕಾಶವಾಗಿ ಅವರನ್ನು ನಾವು ನಿಮ್ಮ ರಾಷ್ಟ್ರೀಯ ರಾಜಕಾರಣಕ್ಕೆ ತಗೋತೀವಿ, ನೀವು ಜಾಗ ಖಾಲಿ ಮಾಡಿ ಬರ್ರಿ. ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರ ಸ್ಥಾನ ಪಲ್ಲಟ ಆಗ್ತಕ್ಕಂಥದ್ದು ನಿಶ್ಚಿತ. ಅದನ್ನು ಯಾರೂ ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ. ರಾಜ್ಯ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಏನೇನೋ ನಡೀತಿದೆ. ಆದ್ರೆ ಏನ್ ನಡೀತಿದೆ ಅನ್ನೋದು ಯಾರಿಗೂ ಗೊತ್ತಾಗ್ತಾಗಿಲ್ಲ. ಸಿಎಂ ಬದಲಾವಣೆ ಫಿಕ್ಸ್ ಅಂತ ಊಹಾಪೋಹಗಳು ಹಬ್ಬಿರೋ ವೇಳೆಯೇ ಹೊಸ ಬೆಳವಣಿಗೆಗಳು ನಡೀತಿವೆ. ಹೊಸ ಬೆಳವಣಿಗೆಗಳು ಅಂದ್ರೆ ಹೊಸ ಬೆಳವಣಿಗೆಗಳು, ಯಾರು ಊಹೆ ಮಾಡೋಕೆ ಆಗದ ಬೆಳವಣಿಗೆಗಳು. ಈ ಬೆಳವಣಿಗೆಗಳನ್ನ ನೋಡ್ತಾಗಿದ್ರೆ ಖಂಡಿತ ಏನೋ ದೊಡ್ಡದು ನಡೀಬಹುದು ಅನ್ನೋ ಅನುಮಾನಗಳು ಕೂಡ ಹೆಚ್ಚಾಗ್ತಿವೆ. ಸಿಎಂ ಬದಲಾವಣೆ ಗುಸುಗುಸು ಬೆನ್ನಲ್ಲೇ ಈ ಬೆಳವಣಿಗೆಗಳು ನಡೀತಾಗಿರೋದು ರಾಜ್ಯ ಕಾಂಗ್ರೆಸ್ನಲ್ಲಿ ಕೋಲಾಹಲ ಸೃಷ್ಟಿಯಾಗಿದೆ. ಈ ಕೋಲಾಹಲ ಸೃಷ್ಟಿಯಾಗಿರೋದು ಯಾಕೆ ಗೊತ್ತಾ? ಆ ಕೋಲಾಹಲ ಸಂಬಂಧಿಸಿರೋದು ಸಿಎಂ ಸಿದ್ದರಾಮಯ್ಯ ಬಗ್ಗೆ. ಸಿಎಂ ಸಿದ್ದುಗೆ ಸಿಕ್ತು ಎಐಸಿಸಿ ಒಬಿಸಿ ಸಲಹಾ ಟೀಮ್ನ ಸದಸ್ಯತ್ವ. ಸಿಎಂ ರಾಷ್ಟ್ರ ರಾಜಕಾರಣಕ್ಕೆ ಶೀಘ್ರದಲ್ಲೇ ಹೋಗೋದು ಫಿಕ್ಸ್. ಸಿಎಂ ಸಿದ್ದುಗೆ ಹೊಸ ಸ್ಥಾನ, ಕಾಂಗ್ರೆಸ್ ಲೆಕ್ಕಾಚಾರವೇನು? ಎಸ್, ಸಿದ್ದರಾಮಯ್ಯ ಸಿಎಂ ಸ್ಥಾನದಲ್ಲೇ ಮುಂದುವರಿತಾರ? ಅವರ ಜಾಗಕ್ಕೆ ಬೇರೆಯವರು ಬಂದು ಕೂತ್ಕೋತಾರ? ಇದೇ ಪ್ರಶ್ನೆಗಳು ರಾಜ್ಯ ಕಾಂಗ್ರೆಸ್ ಅನ್ನು ಹಲವಾರು ದಿನಗಳಿಂದ ಕಾಡ್ತಿವೆ. ಈ ಪ್ರಶ್ನೆಗಳಿಗೆ ಉತ್ತರಾನೇ ಸಿಕ್ಕಿಲ್ಲ. ಸದ್ಯಕ್ಕೆ ಉತ್ತರ ಸಿಗೋದು ಕೂಡ ಡೌಟೇ. ಯಾಕೆ ಗೊತ್ತಾ? ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಏನ್ ನಡೀತಿದೆ ಅಂತ ಯಾರಿಗೂ ಏನೂ ಗೊತ್ತಾಗ್ತಾಗಿಲ್ಲ. ಆದ್ರೆ ನಿಗೂಢವಾಗಿ ಏನೇನೋ ನಡೀತಿದೆ ಅನ್ನೋದು ಮಾತ್ರ 100% ಸತ್ಯ. ನಿಗೂಢವಾಗಿ ಏನ್ ನಡೀತಿದೆ ಅನ್ನೋದಕ್ಕೆ ಸಾಕ್ಷಿ ಒದಗಿಸ್ತಿದೆ ಇದೊಂದು ಬೆಳವಣಿಗೆ. ಸಿಎಂ ಸಿದ್ದರಾಮಯ್ಯಗೆ ಎಐಸಿಸಿ ಒಬಿಸಿ ಸಮಿತಿಯ ಸದಸ್ಯ ಸ್ಥಾನವನ್ನು ನೀಡಲಾಗಿದೆ. ಈ ಸ್ಥಾನ ಯಾಕೆ ನೀಡಿದ್ರು, ಸಿಎಂ ಸಿದ್ದರಾಮಯ್ಯ ಅವರನ್ನೇ ಈ ಸ್ಥಾನಕ್ಕೆ ಯಾಕೆ ಆಯ್ಕೆ ಮಾಡಲಾಗಿದೆ ಅನ್ನೋದು ಮಾತ್ರ ನಿಗೂಢವಾಗಿ ಉಳ್ಕೊಂಡಿದೆ. ಹೌದು, ಸಿದ್ದು ಒಬಿಸಿ ಸಮುದಾಯದ ಮಾಸ್ ಲೀಡರ್. ಅದೇ ಕಾರಣಕ್ಕೆ ಅವರನ್ನ ಒಬಿಸಿ ಟೀಮ್ನ ಸದಸ್ಯರನ್ನಾಗಿ ನೇಮಕ ಮಾಡಲಾಗಿದೆ ಅಂತಾದ್ರೂ ಆ ನಡೆ ಹೊಸ ಅನುಮಾನ ಸೃಷ್ಟಿಸಿದೆ. ಸೆಪ್ಟೆಂಬರ್ ಕ್ರಾಂತಿಗೆ ಮುನ್ನುಡಿ ಬರೀತ ಎಐಸಿಸಿ ನಿರ್ಧಾರ. ನಿಮಗೆ ಗೊತ್ತಿರಬಹುದು, ಕೆಲವು ದಿನಗಳ ಹಿಂದೆ ಒಂದು ಮಾತು ರಾಜ್ಯ ಕಾಂಗ್ರೆಸ್ನಲ್ಲಿ ಓಡಾಡ್ತಾಗಿತ್ತು. ಸಚಿವ ರಾಜಣ್ಣ ಸೆಪ್ಟೆಂಬರ್ ಕ್ರಾಂತಿ ಆಗತ್ತೆ ಅಂತ ಹೇಳಿದ್ರು. ರಾಜಣ್ಣ ಆ ರೀತಿ ಹೇಳಿದಾಗಿನಿಂದ ಒಂದು ರೀತಿಯ ಗೊಂದಲ ಎಲ್ಲಾ ಕಡೆ ಓಡಾಡ್ತಿದೆ. ಕ್ರಾಂತಿ ಅಂದ್ರೆ ಏನಾಗತ್ತೆ? ಸಂಪುಟ ಪುನರಚನೆ ಆಗತ್ತಾ? ಸಿಎಂ ಚೇಂಜ್ ಆಗ್ತಾರ? ಕೆಪಿಸಿಸಿ ಅಧ್ಯಕ್ಷರು ಬದಲಾಗ್ತಾರಾ ಅನ್ನೋ ಪ್ರಶ್ನೆಗಳನ್ನು ಸೆಪ್ಟೆಂಬರ್ ಕ್ರಾಂತಿಯ ಮಾತು ಹುಟ್ಟಾಕಿತ್ತು. ಕೆಲವರು ಆ ಮಾತನ್ನು ವಿಶ್ಲೇಷಣೆ ಮಾಡೋಕು ಹೋಗಿದ್ರು. ಖಂಡಿತ ಸಿಎಂ ಸಿದ್ದರಾಮಯ್ಯ ಬದಲಾಗ್ತಾರೆ ಅನ್ನೋ ಮಾತುಗಳು ಚರ್ಚೆಗೆ ಬಂದವು. ಈ ಚರ್ಚೆಗೆ ಮತ್ತಷ್ಟು ಪುಷ್ಟಿ ಒದಗಿಸೋ ಕೆಲಸ ಈಗ ಆಗ್ತಿದೆ. ಸಿಎಂ ಪಟ್ಟದಲ್ಲಿ ಕೂತ್ಕೊಂಡಿರೋ ಸಿದ್ದರಾಮಯ್ಯಗೆ ಬೇರೊಂದು ಪೋಸ್ಟ್ ನೀಡಲಾಗಿದೆ. ಅದು ಕೂಡ ರಾಷ್ಟ್ರ ಮಟ್ಟದಲ್ಲಿ ಒಂದು ಜವಾಬ್ದಾರಿ ನೀಡಲಾಗಿದೆ. ಅದೇ ಈಗ ಕೆಲವೊಂದು ಅನುಮಾನಗಳನ್ನ ಹುಟ್ಟುಹಾಕಿದೆ. ಇಷ್ಟಕ್ಕೂ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರಾ ಸಿಎಂ ಸಿದ್ದು? ಎಲ್ಲಿದೆ ನೋಡಿ.
ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳ್ತಿದ್ದಾರೆ. ಈಗ ಮಾತ್ರ ಅಲ್ಲ, ಈ ಹಿಂದೆ ಕೂಡ ಹಲವಾರು ಬಾರಿ ಸಿದ್ದು ಈ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ. ಆದರೆ ಒಂದು ಬಾರಿ ಸಿದ್ದು ಲೋಕಸಭಾ ಚುನಾವಣೆಗೂ ಸ್ಪರ್ಧಿಸಿರ್ತಾರೆ. 1991ರಲ್ಲಿ ಕೊಪ್ಪಳದಿಂದ ಸ್ಪರ್ಧಿಸಿ ಸೋಲು ಅನುಭವಿಸಿರ್ತಾರೆ ಸಿದ್ದರಾಮಯ್ಯ. 2,29,979 ಮತ ಪಡೆದು ಸಿದ್ದರಾಮಯ್ಯ ಸೋಲು ಕಂಡಿದ್ದು. ಬಸವರಾಜ್ ಪಾಟೀಲ್ ಅನ್ವರಿ ಗೆಲುವು ಸಾಧಿಸಿರ್ತಾರೆ. ಕೆಲವು ದಿನಗಳ ನಂತರ ಕೊಪ್ಪಳದಲ್ಲಿ ಸೋತಿದ್ದೇ ಒಳ್ಳೆಯದಾಯ್ತು ಅಂತ ಸಿದ್ದರಾಮಯ್ಯ ಹೇಳಿಕೊಂಡಿದ್ರು. ಈಗಲೂ ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ ಅಂತ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡ್ತಾಗಿದ್ದಾರೆ. ಸಿದ್ದು ಸ್ಥಾನ ಪಲ್ಲಟ ಫಿಕ್ಸ್, ವಿಜಯೇಂದ್ರ ಭವಿಷ್ಯ. ಸಿಎಂ ಸಿದ್ದರಾಮಯ್ಯ ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ ಅನ್ನೋದಕ್ಕೆ ಇತಿಹಾಸ ಕೂಡ ಸಾಕ್ಷ್ಯ ಒದಗಿಸುತ್ತೆ. ಪ್ರಸ್ತುತ ಕೂಡ ಸಿದ್ದರಾಮಯ್ಯ ಇದೇ ಮಾತುಗಳನ್ನ ಆಡ್ತಾಗಿದ್ದಾರೆ. ಆದರೆ ವಿಪಕ್ಷಗಳು ಮಾತ್ರ ಸಿದ್ದರಾಮಯ್ಯ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೆ ಅಂತ ಆರೋಪ ಮಾಡ್ತಿವೆ. ಸಿಎಂ ಕುರ್ಚಿ ಕಿತ್ತಾಟದ ನಡುವೆಯೇ ಒಬಿಸಿ ಹುದ್ದೆ ವಿಚಾರ ಮುನ್ನೆಲೆಗೆ ಬಂದಿದ್ದು ಬಿಜೆಪಿಗರಿಗೆ ಮತ್ತಷ್ಟು ಬಲ ಬಂದಂತಾಗಿದೆ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕಾಲ ಸನ್ನಿಹಿತವಾಗಿದೆ. ಸಿದ್ದರಾಮಯ್ಯರನ್ನ ದೆಹಲಿಗೆ ವರ್ಗಾವಣೆ ಮಾಡೋದು ನಿಶ್ಚಿತ. ಸಿದ್ದರಾಮಯ್ಯರ ಸ್ಥಾನ ಪಲ್ಲಟ ಫಿಕ್ಸ್ ಆಗಿದೆ ಎಂದಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ. ಪಾಲನೆ ಮಾಡಬೇಕಾಗ್ತದೆ. ನಾನು ಕಳೆದ 1.5 ವರ್ಷದಲ್ಲಿ ರಾಜ್ಯದ ಅಧ್ಯಕ್ಷನಾಗಿ ನಿರಂತರವಾಗಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ಮಾಡ್ತಾ ಇದ್ದೇವೆ. ನಮ್ಮ ಕಾರ್ಯಕರ್ತರು ಬೀದಿಗಿಳಿದು ಅದ್ರ ಬಗ್ಗೆ ಹಿರಿಯರಿಗೂ ಕೂಡ ತೃಪ್ತಿ ಇದೆ, ಕೇಂದ್ರ ವರಿಷ್ಠರು ಕೂಡ ತೃಪ್ತಿ ಇದೆ. ಹಾಗಾಗಿ ನಾನು ಕೂಡ ವಿಶ್ವಾಸದಲ್ಲಿದ್ದೇನೆ. ಅಂತಿಮವಾಗಿ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಸಂಪೂರ್ಣವಾದಂತಹ ವಿಶ್ವಾಸ ನನಗಿದೆ. ಅಂತಿಮವಾಗಿ ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ಅದಕ್ಕೆ ನಾವು ಬದ್ಧರಾಗಿರ್ತೇವೆ. ಸಿದ್ದುಗೆ ಒಬಿಸಿ ಸದಸ್ಯತ್ವ ಸಿಕ್ಕಿರೋ ವಿಚಾರದಲ್ಲಿ ಮಾತನಾಡಿರೋ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಸಿದ್ದರಾಮಯ್ಯರನ್ನ ಪದಚ್ಯುತಿಗೊಳಿಸಲು ಕಾಂಗ್ರೆಸ್ನಲ್ಲಿ ಪ್ಲಾನ್ ನಡೀತಿದೆ. ಸಿದ್ದರಾಮಯ್ಯಗೆ ದೆಹಲಿಗೆ ಬನ್ನಿ ಎಂಬ ಸಂದೇಶ ನೀಡಿದಂತಿದೆ ಎಂದಿದ್ದಾರೆ. ನೋಡ್ರಿ, ಸಿದ್ದರಾಮಯ್ಯನವ್ರಿಗೆ ಇಲ್ಲೇ ಸಂಭಾಳಿಸ್ಲಿಕ್ಕೆ ಆಗ್ತಾ ಇಲ್ಲ. ಅವರು ದೇವ್ರು ಒಳ್ಳೇದು ಮಾಡಲಿ. ನನಗನ್ಸೋದು ಸಾವಕಾಶವಾಗಿ ಅವ್ರನ್ನ ನಾವು ನಿಮ್ಮ ರಾಷ್ಟ್ರೀಯ ರಾಜಕಾರಣಕ್ಕೆ ತಗೋತೀವಿ, ನೀವು ಇಲ್ಲಿ ಜಾಗ ಖಾಲಿ ಮಾಡಿ ಬರ್ರಿ, ಅದಕ್ಕೆ ಆ ರೀತಿಯ ಒಂದು ಉದ್ದೇಶ ಕಾಣ್ತದೆ. ಅಂದ್ರೆ ಡೆಲ್ಲಿಗೆ ಕರೆಸಿಕೊಳ್ಳುವ ನೆಪದಲ್ಲಿ ಇವರನ್ನು ಇಲ್ಲಿನಿಂದ 2.5 ವರ್ಷ ಆಗ್ತಾ ಬಂದಿದೆ. ಆಲ್ರೆಡಿ ಅವ್ರಿಗೆ ದಿಲ್ಲಿಯಲ್ಲಿ ಜವಾಬ್ದಾರಿ ಇದೆ, ಅದಕ್ಕೆ ದಿಲ್ಲಿ ಕರೆಸ್ಕೊತಾ ಇದ್ದೀವಿ ಅಂತ ಹೇಳುವಂಥ ಒಂದು ಸಂಕೇತವನ್ನು ನಾನು ನೋಡ್ತಾ ಇದ್ದೆ. ಒಬಿಸಿ ಸಲಹಾ ಸಮಿತಿ ಸದಸ್ಯರಾದ್ರೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ಲೇಬೇಕಾ? ಕೆಲವೊಂದು ಬಾರಿ ಕೆಲವೊಂದು ಹುದ್ದೆಗಳ ತೀವ್ರತೆ ಬೇರೆ ಹುದ್ದೆಗೆ ರಾಜೀನಾಮೆ ಕೊಡೋ ಹಾಗೆ ಮಾಡಬಹುದು. ಆದ್ರೆ ಈಗ ಸದ್ಯಕ್ಕೆ ಸಿದ್ದರಾಮಯ್ಯ ನೇಮಕ ಆಗಿರೋದು ಕೇವಲ ಎಐಸಿಸಿ ಒಬಿಸಿ ಸಮಿತಿಯ ಸದಸ್ಯರಾಗಿ ಮಾತ್ರ. ಆದ್ದರಿಂದ ಅವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ಲೇಬೇಕು ಅನ್ನೋ ಅನಿವಾರ್ಯತೆ ಇರೋದಿಲ್ಲ. ಅವರು ಸಿಎಂ ಆಗಿದ್ದುಕೊಂಡೇ ಸಮಿತಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸಬಹುದು. ಒಂದು ವೇಳೆ ಎಐಸಿಸಿ ಅಧ್ಯಕ್ಷ ಅಥವಾ ಅದೇ ಮಟ್ಟದಲ್ಲಿರೋ ಬೇರೆ ಹುದ್ದೆಗಳಿಗೆ ಸಿದ್ದರಾಮಯ್ಯ ನೇಮಕ ಆಗಿದ್ರೆ ಆಗ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡೋ ಪ್ರಸಂಗ ಒದಗಿ ಬರ್ತಿತ್ತು. ಇದೇ ಮಾತನ್ನು ಹೇಳ್ತಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ಚೇರ್ಮನ್ ಮಾಡಿದ್ದಾರೆ ಅಂದಾಕ್ಷಣಕ್ಕೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗಬೇಕು ಅಂತೇನಿಲ್ಲ. ಅವರು ಅನುಭವ ಇದೆ. ಹಿಂದುಳಿದ ಸಮುದಾಯಗಳ ಕ್ಷೇಮಾಭಿವೃದ್ಧಿಗೆ ಅವರು ಮೊದಲಿಂದನೂ ಕೂಡ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ, ಅನುಭವ ಇದೆ. ಆಮೇಲೆ ಈಗಿರುವಂಥ ನಾಯಕರಲ್ಲಿ ಹೆಚ್ಚು ಈ ವಿಷಯದಲ್ಲಿ ಅನುಭವ ಇರೋದು ಅವರಿಗೆ ಅಂತೇಳಿ ಅದಕ್ಕೆ ಅವ್ರಿಗೆ ಕೊಟ್ಟಿದ್ದಾರೆ, ಜವಾಬ್ದಾರಿ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರಾ ಹೋಗಲ್ವಾ ಅನ್ನೋ ವದಂತಿ ಸೃಷ್ಟಿಸಿದೆ ಒಬಿಸಿ ಸಲಹಾ ಸಮಿತಿಯ ಹುದ್ದೆ. ಬೆಂಗಳೂರಿನಲ್ಲಿ ಜುಲೈ 15ರಂದು ಎಐಸಿಸಿ ಒಬಿಸಿ ಸಭೆ ನಡೆಯಲಿದ್ದು, ಹಿಂದಿನ ತಿಂಗಳು ಎಐಸಿಸಿ 24 ಜನರ ಸದಸ್ಯರನ್ನ ನೇಮಿಸಿತ್ತು. 24 ಜನರ ಪಟ್ಟಿಯಲ್ಲಿ ಸಿದ್ದರಾಮಯ್ಯ ಹೆಸರು ಮೊದಲಿತ್ತು. ಇದೇ ಕಾರಣಕ್ಕೆ ಅವರೇ ಅಧ್ಯಕ್ಷರು ಅನ್ನೋ ವದಂತಿ ಹರಿದಾಡಿತ್ತು. ಈ ವದಂತಿಯ ಬೆನ್ನಲ್ಲೇ ಸಿದ್ದು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರಾ ಅನ್ನೋ ಗುಸುಗುಸು ಕೂಡ ಶುರುವಾಗಿತ್ತು. ಒಬಿಸಿ ಸಲಹಾ ಸಮಿತಿಗೆ ಸಿದ್ದು, ರಾಜ್ಯ ಕಾಂಗ್ರೆಸ್ ಹೇಳೋದೇನು? ಸಿಎಂ ಸಿದ್ದರಾಮಯ್ಯಗೆ ಒಬಿಸಿ ಸಲಹಾ ಸಮಿತಿಯಲ್ಲಿ ಸದಸ್ಯ ಸ್ಥಾನ ಸಿಕ್ಕಿದ್ದನ್ನ ಸಮರ್ಥನೆ ಮಾಡಿಕೊಂಡಿದೆ ರಾಜ್ಯ ಕಾಂಗ್ರೆಸ್. ರಾಜ್ಯದಲ್ಲಿ ಕಾಂಗ್ರೆಸ್ನ ಕೈ ಹಿಡಿದಿದ್ದು ಒಬಿಸಿ ಸಮುದಾಯ. ರಾಜ್ಯದಲ್ಲಿ ಒಬಿಸಿ ಸಭೆ ಮಾಡಲು ಈ ಮೊದಲೇ ನಿರ್ಧಾರ ಮಾಡಲಾಗಿತ್ತು.
ಸಿಎಂ ಸಿದ್ದರಾಮಯ್ಯ ಒಬಿಸಿ ನಾಯಕರಾಗಿದ್ದಾರೆ. ಹಾಗಾಗಿ ಅವರಿಗೆ ಸದಸ್ಯತ್ವ ನೀಡಿ ರಾಜ್ಯದಲ್ಲೇ ಸಭೆ ನಡೆಸಲು ತೀರ್ಮಾನ ಮಾಡಲಾಗಿದೆ. ಬೆಂಗಳೂರಿನ ಸಭೆಯ ಆತಿಥ್ಯ ಮಾತ್ರ ಸಿದ್ದರಾಮಯ್ಯ ಅವರಿಗೆ ಇರೋದ್ರಿಂದ ಅವರ ಹೆಸರು ಮೊದಲಿದೆ ಅಂತಿದೆ ರಾಜ್ಯ ಕಾಂಗ್ರೆಸ್. ಇದೇ ಹುದ್ದೆಯ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಸಿದ್ದರಾಮಯ್ಯ, ಜವಾಬ್ದಾರಿ ಕೊಟ್ರೆ ಓಡಿ ಹೋಗಲ್ಲ, ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ ಅಂತಿದ್ದಾರೆ. ಮೀಟಿಂಗ್ ಮಾಡಿ ಅಂತ ಹೇಳಿದ್ರು. ಒಬಿಸಿ ಅಧ್ಯಕ್ಷರು, ಕೇಂದ್ರದ ಒಬಿಸಿ ಅಧ್ಯಕ್ಷರು ಕರ್ನಾಟಕದಲ್ಲಿ ಒಂದು ಮೀಟಿಂಗ್ ಮಾಡಿ ಅಂತ ಹೇಳಿದ್ರು. ಆ ಮೀಟಿಂಗ್ನ ನಾನು 15ನೇ ತಾರೀಕಿಗೆ ಅರೇಂಜ್ ಮಾಡಿದ್ದೀನಿ. ಸೊ ನನಗಿದು ಗೊತ್ತಿಲ್ಲ, ಸಂಚಾಲಕರು ಮಾಡಿರೋದು ಅಥವಾ ಏನಾಗಿ ಚೇರ್ಮನ್ ಮಾಡಿರೋದು ನನಗೇನು ಗೊತ್ತಿಲ್ಲ. ನಾನು ಹೈಕಮಾಂಡ್ ಅವ್ರ ಜೊತೆ ಮಾತಾಡ್ತೀನಿ. ಸ್ವೀಕರಿಸ್ತೀರಾ ಸರ್ ಅದನ್ನ? ಹುದ್ದೆ ಸ್ವೀಕಾರ ಮಾಡ್ತೀರಾ? ಜವಾಬ್ದಾರಿ ಕೊಟ್ಟಾಗ ಬಿಟ್ಬಿಟ್ಟು ಓಡೋಗದ? ರಾಷ್ಟ್ರೀಯ ನಾನು ಕೇಳಿಲ್ಲ, ಅವರೇ ಗೊತ್ತಿಲ್ಲ ನನಗೆ. ಅವ್ರು ಅನೌನ್ಸ್ ಮಾಡಿದ್ದಾರೆ, ನಾನು ಅವ್ರ ಜೊತೆ ಮಾತಾಡ್ತೀನಿ. ರಾಜಕಾರಣ ಅಲ್ಲ ಇದು, ಏನಂತ ಪೋಸ್ಟ್ ಕೊಟ್ಟಿದ್ದಾರೆ ಗೊತ್ತಿಲ್ಲ ನನಗೆ. ಯಾಕಂದ್ರೆ ಒಂದೊಂದು ಪತ್ರಿಕೆಯಲ್ಲಿ ಒಂದೊಂದು ತರ ಇದೆ, ನೋಡ್ತೀನಿ, ಕೇಳಿ ಮಾತಾಡ್ತೀನಿ. ಒಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದು ಡೌಟು ಅನ್ನೋದು 100% ಸತ್ಯ. ರಾಜ್ಯ ಕಾಂಗ್ರೆಸ್ ಪಾಳಯ ಕೂಡ ಈ ಬಗ್ಗೆ ಸ್ಪಷ್ಟನೆ ನೀಡಿದೆ. ಈ ಬೆನ್ನಲ್ಲೇ ಸಿಎಂ ಬದಲಾಗ್ತಾರಾ ಇಲ್ವಾ ಅನ್ನೋ ಗುಮಾನಿ ಮಾತ್ರ ಗುಮಾನಿಯಾಗಿ ಉಳ್ಕೊಂಡಿದೆ.